ರೀ ರೀ ಒಂದೇ ಮಕ್ಕಳು ತಪ್ಪು ಮಾಡಿದ್ರೆ ಮಕ್ಕಳೇ ಅಲ್ವೇನ್ರಿ? ಆದ್ರೆ ಅವಳು ತಪ್ಪು ಮಾಡಿರೋದನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದಾಳೆ ರೀ. ಒಂದೇ ಒಂದು ಅವಕಾಶ ಮಾಡ್ಕೊಡೋಣ ರೀ. ಹೊಟ್ಟೆ ಸಟ್ಟ ತೊಳಿಗೆ ಗೊತ್ತು ನೋಡಿ. ನಿಮ್ ತಮ್ಮಯ್ಯ ಅಂತಿದ್ರಿ, ನಿಮ್ ತಮ್ಮಯ್ಯ ಅಂತೀನಿ. ಅವ್ಳಿಗೆ ಒಂದೇ ಒಂದು ಅವಕಾಶ ಮಾಡಿಕೊಡ್ರಿ. ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಅನ್ನೋಗಿದೆ. ನಿನ್ನ 100 ಜನ ತಾಳಿ ಕಟ್ಟಬೇಕಾಗಿತ್ತು. ನಿನಗೂ ಯೌವನ ಐತಿ, ನನಗೂ ಆಸೆ ಐತಿ. ಅದು ಬಿಟ್ಟು ತಾಳಿ ಸಂಸಾರ ಮದುವೆ ಇದೆಲ್ಲ ವಿಶ್ರಾಂತ ವಿಸ್ತಾರ ವಿಶಾಲ ವಿರಾಜಿತ ಭೂಮಂಡಲದೊಳಗಣ ಕೀರ್ತಿ ಪ್ರತಾಪ ಪೂರಿತ ನಿತ್ಯದ ಶೇಷಾಮಲ ಚರಿವನ ಸಿರಿಪುರ ಘನಸಹಸ್ರಗಾದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸಾದರ ಅಂಜ ಶಕುನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಠ ನಿರಾಳರಾಗಿ ಸತತವು ಸಮುದ್ರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮದಿಂದ ಸುಬುದ್ಧಿಯ ಸುಜನ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಕ್ಷಣದಿಂದಲೇ ಕುಟಿಲ ಕುಚ್ಚಿದ ಕುಬುತ್ತಿಂದ ಕುರುಗಳ ಸಂಪಾದ ಪ್ರೌಢಿ ಕಾರ್ಯಕಾರಣಕ್ಕಾದ ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ ಸತ್ಯ ಪ್ರಮಾಣಿಸುತ್ತೇನೆ. ಅಮ್ಮ ಸೂರ್ಯ ಅಂದ್ರು, ಅಪ್ಪ ಸಲ್ಜರ್ ಅಂದ್ರು, ಜನ ಲೋಕಲ್ ಲೀಡರ್ ಅಂದ್ರು. ಆದ್ರೆ ಈ ಮಣ್ಣಲ್ಲಿ ಕಾಲಿಟ್ಮೇಲೆ ಸಿಂಹದಟ್ಟಿ ಮೆಟ್ಲತ್ತದ್ಮೇಲೆ ಏನೋ ಗೊತ್ತಾಗಿದ್ದು ನಾನು ಯಾರು ಅಂತ. ವಿಜಯ ಸಿಂಹ ರುದ್ರ ಪ್ರತಾಪ್ ಅವರ ಏಕೈಕ ಪುತ್ರ, ದ ಒನ್ ಅಂಡ್ ಓನ್ಲಿ ಸನ್ ಸೂರ್ಯ ರುದ್ರ ಪ್ರತಾಪ್. ಯಾಕೆ ಹೆಸರು ಕೇಳಿದ ತಕ್ಷಣ ಕೋಪ ಜಾಸ್ತಿ ಆಗ್ತಾ ಇದ್ಯಾ? ರಕ್ತ ಕುದೀತಾ ಇದ್ಯಾ? ನಾನು ನಿನ್ನೆ ಈಗಲೇ ಹೊಡೆದು ಸಾಯ್ಸಕ್ಬೇಕು ಅನಿಸ್ತಾ ಇದ್ಯಾ? ಏಯ್ ನಿಲ್ಸಯ್ಯ ಸಾಕು. 25 ವರ್ಷ ಆಗಿದ್ರು ಜನ ನಮ್ ತಂದೆ ಮೇಲೆ ಇಟ್ಟಿರೋ ಪ್ರೀತಿ ಕಮ್ಮಿ ಆಗಿಲ್ಲ, ಗೌರವ ಕಮ್ಮಿ ಆಗಿಲ್ಲ, ಇನ್ನೂ ಹೆಸರಿಗಿದ್ದ ಬೆಲೆ ಕಮ್ಮಿ ಆಗಿಲ್ಲ. ಅಂತದ್ರಲ್ಲಿ ನೀವುಗಳು ಇನ್ನೂ ದ್ವೇಷ ದ್ವೇಷ ಅಂತ ಸಾಯ್ತಾ ಇದ್ದೀರಲ್ಲಯ್ಯ. ಬೇಡ ಈ ಹೊಡೆದಾಟ, ಬೇಡ ಈ ಜಗಳ ನಿಲ್ಸು, ಈ ದ್ವೇಷ ಸಾಕು ಅಂತೀನಿ. ಅಂದ್ರೆ ನೀವುಗಳು ಇಲ್ಲ ಬಿಡಲ್ಲ, ಹೊಡೆದಾಡ್ಬೇಕು, ನಂದೇ ಅವ ಅಂತೀರಾ. ಇಲ್ಲೇ ಈಗ್ಲೇ ಇವಾಗ್ಲೇ ಡಿಸೈಡ್ ಆಗೋಗೋಣ. ಯುದ್ಧ ನಿಲ್ಸಕ್ಕೆ ಯುದ್ಧನೇ ಮಾಡ್ಬೇಕು ಅಂದ್ರೆ ಯುದ್ಧನೇ ಮಾಡೋಣ ಬಾ. ಊರ್ಗಳ ನಡುವೆ ಅಲ್ಲ, ಗುಂಪುಗಳ ನಡುವೆ ಅಲ್ಲ, ಮನೆತನದ ಮಧ್ಯ ಅಲ್ಲ, ನನ್ನ ನಿನ್ನ ನಡುವೆ ಮಾತ್ರ ಬಾ. ಹುಲಿ ಸಾಕಿದೀನಿ, 3 ಹುಲಿ ಸಾಕಿದೀನಿ ಅಂತ ಯಾವಾಗ ಶೋ ಕೊಡ್ತಾ ಇರ್ತೀಯಲ್ಲ, ಕಳ್ಸಯ್ಯ ನಿಮ್ಮ ಮಕ್ಕಳನ್ನ ಸಿಂಗಲ್ ಆಗಿಲ್ಲೇ ಸಿಂಹ ವೇಟಿಂಗ್. ಎಲ್ಲ ಮುಗಿದು ಹೋಯಿತು. ಅಲೆಮಾರಿ ಬಾಳುತ್ತಾ ಒಂದು ಸಲ ಗಂಗಾ ನದಿಯ ದಡಕ್ಕೆ ಬಂದು ನಿಂತೆ. ನದಿಯಲ್ಲಿ ಸ್ನಾನ ಮಾಡಿ ಬಿಸಿಲಿಗೆ ಮೈಯೊಡ್ಡಿ ಯಾರೋ 4 ಜನ ಋಷಿಮುನಿಗಳು ಬಂದರು. ನಾನು ನೋಡಿ ಕೂತಿಡಿದರು. ಅಪೋಷಕನ ಕಂಡವಂತೆ ಛೇ ಎಂದರು. ನನ್ನ ಬರಿ ಮೈ ನೋಡಿ ಸಿಟ್ಟಾಗಿ ಚೋ ಎಂದರು. ನನ್ನ ಸೊಂಟದ ಹುಡುಗಿಗೆ ಕೈ ತೋರಿಸಿ ಜನಿವಾರಕ್ಕಿತ್ತು ನನ್ನ ಮುಂದಾಗಿ ಹೋಗು. ಸೇತು ಸ್ನಾನ ಮಾಡಿ ನಿನ್ನ ಪಾಪಗಳನ್ನು ಕಳೆದುಕೊಂಡರು. ಯಾವ ಪಾಪವೂ ಮಾಡಿಲ್ಲ ಎಂದೆ. ಚಾಂಡಾಳ ಆಚಾರ್ಯರ ಪುತ್ರ, ಇಷ್ಟೊಂದು ಅವಿವೇಕಿಯೇ? ಆಕ್ಷನ್. ಗುರಿ ಇಟ್ರ ಗುಂಡು ಅರಕಬೇಕು. ಗುಂಡು ಅರೈತಂದ್ರ ಅಲ್ಲೊಂದಿನ ಬಿಲಕಬೇಕು. ಅವಾಗ ನಮ್ ಜಾತಿಗ ಸಮಾಧಾನ. ಅಪ್ಪಿ ತಪ್ಪಿ ನಮ್ ಗುಂಪ್ನಾಗ ಒಬ್ಬ ಗುರಿ ತಪ್ಪಿದ್ರು ನಿಮ್ ಜಾತಾಗ ನೋಡ್ತಾರ. ತಿಳಿತೀರ? ಎಲ್ಲಿ 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 ನನ್ನ ಶತ್ರು? ಪರಾಕ್ರಮನು ವಿಕ್ರಮನು ಎನ್ನಾಗೆ ತಿಳಿಯೋದು. ಅವನು ಭೂಗರ್ಭದ ಅಂತರಾಳದಲ್ಲಿ ಅಟ್ಟಡಿಗೆ ಕೂತರು. ಹುಟ್ಟಡಗಿಸಲು ಈ ಮೃದುಗೈ ಮಹಾರಾಜ್ ಇಂಜಿನಿಯರ್ ಮಾತೇ ಇಲ್ಲ. ಸುರ ಅರಸುಗಳನ್ನ ಕೃಪೆ ಪಡೆದ ಆ ನನ್ನ ಶತ್ರು
ಅಂದ್ರೆ ಅವ್ನ ಬಾತ್ರೂಮ್ ಗೋಡೆ ಮೇಲಿರೋ ಫೋಟೋ ಮಾತ್ರ ಅಲ್ಲ ಇವರ ಅನರ್, ಅವನನ್ನು ಹುಟ್ಟಿಸಿರೋ ತಾಯಿನೂ ಹೌದು. ಇಂಥ ವಿಕೃತ ಯೋಚನೆ ಗಂಡಸರ ತಲೆಯಲ್ಲಿದ್ದಾಗ ಇದಕ್ಕೆ ಪರಿಹಾರನ ಹೆಂಗಸರಲ್ಲಿ ಹೇಗೆ ಕಂಡ್ಕೊಳ್ಳೋಕೆ ಸಾಧ್ಯ ಇವರ ಅನರ್? ಹೇಗೆ ಸಾಧ್ಯ? ಅನರ್, ಹುಡುಗಿ ಅವಳಿಗೆ ಇಷ್ಟ ಇದ್ದಿರೋ ಡ್ರೆಸ್ನ ಮೈ ಮೇಲೆ ಹಾಕೊಳ್ಳೋಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಯಾವನೋ ಒಬ್ಬ ಅವಳನ್ನ ಮುಟ್ಟೋಗಿ ಬರ್ತಾನೆ ಅಂದ್ರೆ ಅವಳಿಗೆ ಹೇಗೆ ರಿಯಾಕ್ಟ್ ಆಗ್ತಾಳೆ ಇವರನ್ನ? ಹೇಗೆ ರಿಯಾಕ್ಟ್ ಆಗ್ತಾಳೆ? ಒಂದು ಹುಡುಗಿ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ, ಮುಟ್ಟೋಕ್ಕೂ ಯಾವ ಗಂಡಸ್ಗೂ ಇಲ್ಲ. ಅದು ಫ್ರೆಂಡ್ ಆಗ್ಲಿ, ಬಾಯ್ ಫ್ರೆಂಡ್ ಆಗ್ಲಿ, ಗಂಡ ಆಗ್ಲಿ, ಯಾವುದೇ ಗಂಡಸಾಗ್ಲಿ. ಆ ದಿನ ರಾತ್ರಿ ಈ ಹುಡುಗಿ ಫೈಟ್ ಮಾಡಿಲ್ಲ ಅಂದಿದ್ರೆ ಒಬ್ರು ನಿರ್ಭಯನೋ ಇಲ್ಲ ದಿಶಾ ತರನೋ ಆಗ್ತಿದ್ರು. ಆಗ ನಮ್ಮಲ್ಲಿ ಮನುಷ್ಯತ್ವ ಎದ್ ಬಂದು ಕ್ಯಾಂಡಲ್ ಹಚ್ಚಿ ಫೋಟೋ ಮುಂದೆ ಹೂ ಹಾಕಿ ಟಿವಿಲಿ ಡಿಬಿಟ್ ಮಾಡಿ ಟ್ವಿಟರ್ ಅಲ್ಲಿ ಪೋಸ್ಟ್ ಹಾಕಿ ಒಂದು ವಾರ ಆದ್ಮೇಲೆ ಎಲ್ಲ ಮರ್ತೋಗ್ತಿದ್ವಿ. ಅಷ್ಟೇ ಇವರ ನಮ್ಮ ಕೈಯಲ್ಲಿ ಮಾಡಕ್ ಸಾಧ್ಯ? ಇವರ ಆನರ್, ಪಲ್ಲವಿ ಮಾಡಿದ್ ಕರೆಕ್ಟೇ ಇವರ ಆನರ್. ಪಲ್ಲವಿ ಮಾತ್ರ ಅಲ್ಲ, ಅಂತ ಪರಿಸ್ಥಿತಿಲಿ ಯಾವುದೇ ಹುಡುಗಿ ಇದ್ರು ಹೀಗೆ ರಿಯಾಕ್ಟ್ ಆಗ್ಬೇಕು. ಹುಡುಗಿರಲ್ಲಿ ಸಹನೆ ಮಾತ್ರ ಅಲ್ಲ, ಎದುರಿಸೋ ಧೈರ್ಯನೂ ಇದೆ, ತಿರುಗಿ ಬೀಳೋ ಧೈರ್ಯನೂ ಇದೆ. ಅವರು ತಿರುಗಿ ಬೀಳ್ಬೇಕು. ಹೆಣ್ಮಕ್ಳು ಹೋರಾಡಲೇಬೇಕು. ಲಾ ಇಸ್ ಕೋಡಿಫೈ ಧರ್ಮ. ನಮ್ಮ ದೇಶ, ನಮ್ಮ ಮಹಾವಾಕ್ಯ ಸತ್ಯಮೇವ ಜಯತೆ. ಧರ್ಮ ನಿಲ್ಬೇಕು, ಸತ್ಯ ಗೆಲ್ಬೇಕು, ಸತ್ಯ ಮಾತ್ರ ಗೆಲ್ಬೇಕು. ಸತ್ಯ ಮಾತ್ರ ಗೆಲ್ಬೇಕು. ಆಕ್ಷನ್. ಅಪ್ಪ ಪ್ಲೀಸ್ ಅಪ್ಪ, ಒಂದೇ ಒಂದು ಅವಕಾಶ ಮಾಡ್ಕೊಡಪ್ಪ. ಅಪ್ಪ ನನ್ನಿಂದ ದೊಡ್ಡ ತಪ್ಪಾಗಿದೆ, ಅದು ನನಗೀಗ ಅರಿವಾಗಿದೆ. ಪ್ಲೀಸ್ ಅಪ್ಪ, ಒಂದೇ ಒಂದು ಅವಕಾಶ. ನಿಮ್ಮ ಮಾತು ಕೇಳಿದೆ, ನಿಮ್ಮ ಮಾತು ನಾನು ನಂಬಿದೆ, ನಾನು ದೊಡ್ಡ ತಪ್ಪು ಮಾಡಿದೆ. ಮದುವೆ 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 ಮಾಡ್ಕೊಂಡು ತಾಳಿ ಕಟ್ಟಬೇಕು ಅಂತ ಏನಾದರೂ ಇದ್ದಿದ್ರೆ 100 ಜನ ನಿನ್ನಂತ ಹುಡುಗಿಗೆ ತಾಳಿ ಕಟ್ಟಬೇಕಾಗುತ್ತೆ. ನಿಮಗೆ ಯೌವನ ಇತ್ತು, ನನಗೆ ಆಸೆ ಇತ್ತು. ಅದು ಮುಗ್ದೋಗಿರೋ ಕತೆ. ಅದು ಬಿಟ್ಟು ತಾಳಿ, ಮದುವೆ, ಸಂಸಾರ ಅನ್ನೋದೇನಾದರೂ ಇದ್ರೆ ಅದು ನನ್ನ ಹತ್ರ. ಆಕ್ಷನ್. 66 ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕ್ಷಣ ಕೊಡ್ತೀವಿ. ಆದರೆ ನಮಗೆ ಬೇಕಾಗಿರೋ ಒಂದೇ ಒಂದು ಕ್ಷಣನೇ, ಒಂದೇ ಒಂದು ಸಮಯ, ಯಾವ ಅವಶ್ಯಕತೆ ಇರೋ ಟೈಮಲ್ಲಿ ಯಾವನ್ನೂ ಕೊಡಲ್ಲ. ನಾನು ನಿನ್ಗೋಸ್ಕರ ಬಂದಿಲ್ಲ ಇಲ್ಲಿಗೆ, ಆದರೆ ದಾರಿ ತಪ್ಪು ಬಂದು ಅಂತ ಗೊತ್ತಿಲ್ಲ. ಯೋಚನೆ ಬಂದಿದ್ದ ತಕ್ಷಣ ನೀನು ಮುಂದೆ ಬಂದಿರ್ತೀನಲ್ಲ, ಅದು ನಾನು ಮಾಡ್ತಿರೋ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ಆದರೆ ನಿನ್ಗೊಂದು ಸಮಾಧಾನ ಕೊಟ್ಟೇ ಕೊಡ್ತೀನಿ. ಒಂದು ದಿನ, ಒಂದೇ ಒಂದು ದಿನ. ಮದುವೆ 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 ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಅನ್ನೋದಾಗಿದ್ರೆ ನಿನ್ನಂತ 100 ಹುಡುಗರಿಗೆ ತಾಳಿ ಕಟ್ಟಬೇಕಾಗಿತ್ತು. ಈ ಯೌವನ ಇತ್ತು, ನನಗೆ ಆಸೆ ಇತ್ತು. ಮದುವೆ, ಸಂಸಾರ ಇದೆಲ್ಲ ನನ್ನ ಹತ್ರ. ಇವತ್ ನೀ ಬಲ್ಮಗ ಗೆದ್ದಿ ಅಂತ ಕಾಣ್ತದ. ಇಲ್ಲ ಅಂದ್ರ ನಿನ್ನೆದಿ ಬಗ್ದು ಭೂತಾಯಿ ಗರ್ದೊಳಗೆ ಗೊತ್ತಾಗ್ಬಿಡ್ತಿದ್ನ. ನಮ್ಮೂರ್ಗ ಬಂದು ನಮ್ಮ ಆಯುಧನ ಎತ್ಕೊಂಡು ನಮ್ಮೂರ ಮೇಲೆ ಹೋಗೋ ತೋರಿಸ್ತೀನಿ. ಏನ ತಿಳಿದಿ ಅದನ್ನ? ಅದು ನಮ್ಮ ಉಸ್ರ ಐತಿ, ನಮ್ ಅನ್ನ ಐತಿ, ನಮ್ ಜೀವ ಐತಿ, ನಮ್ ದ್ಯಾವ. ನೀನೇನಾ ನಮ್ಮೂರ್ಗ ಬಂದು ಎಚ್ಚರಿಕೆ ಕೊಡೋದು? ಬಡ್ಸಿ ಮಗನ, ನಾ ಎಚ್ಚರಿಕೆ ಕೊಡ್ತೀನಿ, ಕೇಳಿಸ್ಕೊ. ಇನ್ನೊಂದಪ್ಪ ನಮ್ಮೂರ್ಗ್ ಬಂದ್ರ ಅದ್ ಯಾವ್ದು ಹೇಳ್ತಲ್ಲ ನಿಮ್ದು ನಿಂದ್ರ ಗುಟ್ಟಿ ಸರ್ಕಾರ, ಅಲ್ಲಿರ್ತದ ನಿನ್ ತಲೆ. ಜೈ ಬ್ಯಾಟ್ರಮ್ಮ. ಹೇಗೊಬ್ಬ ಇರ್ಬೇಕು ಅಂತ ಈಗ ಹೇಗಿದೆಯಾ ಅಂತ ಒಂದ್ಸಾರಿ ಆದ್ರೂ ನೀನು ನನ್ನ ನೋಡಿ ಕೇಳ್ತೀಯ ಅನ್ಕೊಂಡೆ. ಆದ್ರೂ ನೀನು ನನ್ನ ನೋಡಿ ಹೇಗಿದೆಯಾ ಅಂತ ಕೇಳಲೇ ಇಲ್ಲ. ನಿನ್ನ ನೋಡಿ ನಾನು ಹೇಗಿದೆ ಅಂತ ಕೇಳಲ್ಲ. ಯಾಕಂದ್ರೆ ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀ ತುಂಬಾ ಚೆನ್ನಾಗಿದೆಯಾ ಅಂತ. ನಿಜ, ಚೆನ್ನಾಗಿರೋದು ನಿಮ್ಮಂತ ಹೆಣ್ಮಕ್ಳ ಧರ್ಮ. ಚೆನ್ನಾಗಿದ್ದಾಗುವುದು ನಮ್ಮಂತ ಗಂಡ್ಮಕ್ಳ ಧರ್ಮ. ಸಕ್ಕತ್ತಾಗಿಟ್ಬಿಟ್ಟೆ ಕಣೆ. ನನ್ನ ಜೀವನ ಪರ್ಯಂತ ನೆನೆಸ್ಕೊಂಡು ಕೊರ್ಕೊಂಡು ಸಾಯ್ತಾರ ಮೋಸ ಮಾಡ್ಬಿಟ್ಟೆ. ನನ್ನ ಏರಿಯಾದಲ್ಲಿ ನನ್ನ ಕಬಡ್ಡಿ ಕ್ರೀಡಾ ಉದ್ಘಾಟನೆ ಮಾಡೋ ಜಾಗದಲ್ಲಿ ನನ್ನ ತಮ್ಮನ್ನ ಹೊಡೆದು ಹೋಗಿದ್ದಾನಂದೆ. ಆ ನನ್ನ ಮಗನ್ಗೆ ಎಷ್ಟು ಮೀಟರ್ ಬೇಕು? ಯಾರ ಅವನು? ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ,
ಮಂಡ್ಯ ಗೌಡನ ಆಂಧ್ರ ರೆಡ್ಡಿನ ಮಂಡ್ಯ ಮದುವೆ 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 ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಅಂದ್ರೆ ಇನ್ನಂತ ನೂರಾರು ಹುಡುಗಿಯರು ತಳ್ಳಿ ಕಟ್ಬೇಕು. ನಿನಗೆ ಯೌವನ ಇತ್ತು, ನನಗೆ ಆಸೆ ಇತ್ತು, ಎಲ್ಲ ಮುಗ್ದೋಗಿರೋ ಕತೆ. ಅದನ್ನ ಬಿಟ್ಟು ತಾಳಿ ಮದುವೆ ಇವೆಲ್ಲ ಕಶ್ಯಪ ಮಾಡಲ್ಲ ಅಷ್ಟೇ. ಮಾಡಿ ಮಾಡಿ. ನಾನು ಕಶ್ಯಪ ಬ್ರಹ್ಮನ ಮುಖ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಕ್ಕ, ವಿಧಾತನದ ವಿಧಿವರನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಆಟೋಸನ್ನು ಸುಟ್ಟು ಆದಿತ್ಯ ಆಟೋಸನ್ನು ಮೆಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸ ತಳ 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 ಮಹಾತಾಳನ ಪಾತಾಳನ ಪಾದದಲ್ಲಿ ತುಳಿದ ಪರಾಕ್ರಮಶಾಲಿ. ಅಡಿಟ್ಟಳಿಗಿರುವುದು ಭೂಮಿ, ತಲೆ ಮೆಚ್ಚುವುದು ಬಾನು, ಕೈಯತ್ತಲ್ಲಿ ನಡುವುದು ಸೃಷ್ಟಿ. ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುವಾಗ ಯಕ್ಷತಿ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿವಿಲ್ಲ ಅಂದ್ರೆ ಛೆ 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 ಛೆ. ಇದೊಂದು ಜನ್ಮವೇ, ಇದೊಂದು ಬದುಕೆ, ಎಂತ ದುರ್ವಿಧಿ, ಇದು ಎಂತ